ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ ಕುರಿತು ಎರಡು ಅಪ್ಡೇಟ್ಸನ್ನು ಕೊಡ್ತೀನಿ. ಇಲ್ಲಿ ಸ್ಟೂಡೆಂಟ್ಸಲ್ಲಿ ಲಾಸ್ಟ್ ಡೇಟ್ ಬಗ್ಗೆ ಒಂದಿಷ್ಟು ಕನ್ಫ್ಯೂಷನ್ಸ್ ಆದರೆ ಇದ್ದಾವೆ. ಅಲ್ಲಿ ವೆಬ್ಸೈಟಲ್ಲಿ ಎರಡು ಲಾಸ್ಟ್ ಡೇಟ್ಸ್ ಆದರೆ ತೋರಿಸಿದೆ. ಇಷ್ಟಕ್ಕೂ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಯಾವ ಕೋರ್ಸ್ ಮಾಡೋರಿಗೆ ಯಾವಾಗ ಲಾಸ್ಟ್ ಡೇಟು ಈ ವರ್ಷ ಅಪ್ಲೈ ಮಾಡೋದಕ್ಕೆ ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣವಾದ ಕ್ಲಾರಿಟಿಯನ್ನು ಕೊಡ್ತೀನಿ. ಆ್ಯಂಡ್ ಹಾಗೇನೂ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ನಾವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋಕ್ಕೆ ಆಗ್ತಿಲ್ಲ, USA ನಂಬರ್ ಅಪ್ಡೇಟ್ ಆಗಿಲ್ಲ, ಕಾಲೇಜ್ ಕಡೆಯಿಂದ ಡೀಟೇಲ್ಸ್ ಫೆಚ್ ಆಗಿಲ್ಲ, ಇಲ್ಲ ಅಂತಂದರೆ ಲಾಸ್ಟ್ ಸೆಮ್ದು ರಿಸಲ್ಟ್ಸ್ ಬಂದಿಲ್ಲ ಅಂತ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ಸೊ ಎಲ್ಲದ್ರ ಬಗ್ಗೆಯೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರಿದೆ ತಪ್ಪದೆ ಒಂದು ಲೈಕನ್ನು ಮಾಡಿ. ನೋಡಿ, ಮೊದಲಿಗೆ SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ಗೆ ಲಾಸ್ಟ್ ಡೇಟ್ಸ್ ಬಗ್ಗೆ ಒಂದು ಅಪ್ಡೇಟ್ಸನ್ನು ಕೊಡ್ತೀನಿ. ನೀವು ಇಲ್ಲಿ ಕ್ಲಿಯರಾಗಿ ಅಬ್ಸರ್ವ್ ಮಾಡೋದಾದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಹಿಂದುಳಿದ ಕಲ್ಯಾಣ ಇಲಾಖೆಯ PUC, ITI, ಡಿಪ್ಲೊಮಾ ಮತ್ತು ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20/12/2024. ಇದೇ ತಿಂಗಳು 20ನೇ ತಾರೀಕುವರೆಗೂ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ PUC ಕೋರ್ಸ್ಗಳಿಗೆ, ITI, ಡಿಪ್ಲೊಮಾ ಮತ್ತು ಜನರಲ್ ಡಿಗ್ರಿ ಕೋರ್ಸ್ಗಳಿಗೆ ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ. ಇದು ನೋಡಿ, ಮೇ ಬಿ ನಿಮಗೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗುವಂಥ ಚಾನ್ಸಸ್ ಆದರೆ ತುಂಬ ಕಡಿಮೆ ಇದ್ದಾವೆ. ಓಕೆನಾ? ಯಾಕಂತಂದರೆ ಈಗಾಗಲೇ ಒಂದು 2.5 ಮಂತಿಂದ ಎಕ್ಸ್ಟೆಂಡ್ ಮಾಡ್ತಾನೆ ಬರ್ತಿದ್ದಾರೆ PUC ಸ್ಟೂಡೆಂಟ್ಸ್ಗೆ, ITI, ಡಿಪ್ಲೊಮಾ ಮತ್ತು ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ. ಸೊ ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ, ದಯವಿಟ್ಟು ಈ ಕೂಡಲೇ ಹೋಗಿ ಅಪ್ಲೈಯನ್ನು ಮಾಡಿ, ಇನ್ನೂ ಟೈಮ್ ಆದರೆ ಇದೆ. ಆ್ಯಂಡ್ ನೆಕ್ಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತ ಇದೆ. PG ಕೋರ್ಸಸ್ಸು ಆ್ಯಂಡ್ ಹಾಗೇನು ಪ್ರೊಫೆಷನಲ್ ಕೋರ್ಸಸ್ಸು. ಈಗ PG ಕೋರ್ಸಸ್ ಅಂದರೆ MBA, MCA, MTech ಈ ಕೋರ್ಸಸ್ಗಳು ಬರ್ತವೆ. ಆ್ಯಂಡ್ ಹಾಗೇನು ಪ್ರೊಫೆಷನಲ್ ಕೋರ್ಸಸ್ ಅಂತ ಅಂದರೆ ಇಂಜಿನಿಯರಿಂಗು ಆ್ಯಂಡ್ ಹಾಗೇನು BSc ನರ್ಸಿಂಗು, BSc ಮೆಡಿಕಲ್ ಕೋರ್ಸಸ್ಸನ್ನು ಇಲ್ಲಿ ಪ್ರೊಫೆಷನಲ್ ಕೋರ್ಸಸ್ ಆಗಿ ಕನ್ಸಿಡರ್ ಮಾಡ್ತಿದ್ದಾರೆ. ಇಲ್ಲಿ ನಿಮಗೆ ಕೊನೆಯ ದಿನಾಂಕ ಬಂದು ನಿಮಗೂ ಸೇಮ್ 20/12/2024 ಅಂತ ಹೇಳಿಬಿಟ್ಟು ಇಲ್ಲಿ ತೋರಿಸಿರುವಂಥದ್ದು. ಬಟ್ ಇಲ್ಲಿ ನಿಮಗೆ ನೋಡಿ ಒಂದು ಅಪ್ಡೇಟ್ ಕೊಡುವಂಥದ್ದು ಏನು ಅಂತ ಅಂದರೆ, ಅದೇ ರೀತಿ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಕ್ಲಿಕ್ ಹಿಯರ್ ಅಂತ ಇದೆ. ಇಲ್ಲಿ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು. ಹಿಂದುಳಿದ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 20/12/2024 ಮೆನ್ಷನ್ ಆಗಿದೆ. ಆ್ಯಂಡ್ ಹಾಗೇನು ತಾಂತ್ರಿಕ ಶಿಕ್ಷಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/12/2024. ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂಡರಲ್ಲಿ ನಿಮ್ಮ ಕೋರ್ಸಸ್ಗಳು ಯಾವೆಲ್ಲ ಬರ್ತಾವೋ ಆ ಒಂದು ಎಲ್ಲ ಕೋರ್ಸಸ್ಗಳಿಗೂ ಲಾಸ್ಟ್ ಡೇಟ್ ಬಂದುಬಿಟ್ಟು 31/12/2024 ಆದರೆ ಆಗಿರುತ್ತೆ. ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನಲ್ಲಿ ಬರುವಂಥ ಕೋರ್ಸಸ್ಗಳಿಗೆ ನೀವು ಇಲ್ಲಿ ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು. ಇದನ್ನು ಸಹ ಕನ್ಸಿಡರ್ ಆಗುತ್ತೆ. ಬಟ್ ಇಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಆ್ಯಂಡ್ ಹಾಗೇನು ಈ ಒಂದು PG ಕೋರ್ಸಸ್ ಮಾಡುವಂಥ ಸ್ಟೂಡೆಂಟ್ಸು ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋಕ್ಕೆ ಆಗ್ತಿದೆಯಾ ಅಂತ ಅಂದರೆ ಖಂಡಿತವಾಗ್ಲೂ ಆಗ್ತಿದೆ, ಅಪ್ಲೈನ ಮಾಡ್ಕೊಳ್ಳಿ. ಇಂಜಿನಿಯರಿಂಗ್ಗೆ ಈ ವರ್ಷ ಹೊಸದಾಗಿ ಜಾಯ್ನ್ ಆಗಿರುವಂಥ ಸ್ಟೂಡೆಂಟ್ಸು 24-25 ಅಕಾಡೆಮಿಕ್ ಇಯರ್ಗೆ ನಿಮಗೆ ಸದ್ಯಕ್ಕೆ ಇನ್ನೂ USA ನಂಬರ್ಸ್ ಆದರೆ ಬಂದಿಲ್ಲ, ಅದು ಓಕೆ. USA ನಂಬರ್ಸ್ ಬಂದಿಲ್ಲ ಅಂತ ಅಂದರೆ ಅಲ್ಲಿ ನಿಮಗೆ ಆಪ್ಷನು ಸಹ ಇದೆ ವಿತೌಟ್ USN ಅಂತ ಹೇಳಿಬಿಟ್ಟು. ಅಲ್ಲಿ ವಿತೌಟ್ USN ಆಪ್ಷನ್ ಅಂತ ಬಂದಾಗ ಜಸ್ಟ್ ವಿತೌಟ್ USN ಅಂತ ಕೊಡಿ, ಅಲ್ಲಿ ಕೌನ್ಸಿಲಿಂಗ್ ನಂಬರನ್ನು ಕೇಳುತ್ತಾ ನೀವು CET ಕೌನ್ಸಿಲಿಂಗ್ ನಂಬರು ನಿಮ್ಮ ಒಂದು ಆಪ್ಷನ್ ಎಂಟ್ರಿಗೆ ಯಾವ ಒಂದು ಕೌನ್ಸಿಲಿಂಗ್ ನಂಬರನ್ನು ಯೂಸ್ ಮಾಡಿದ್ರೆ ಅದೇ ಒಂದು ಕೌನ್ಸಿಲಿಂಗ್ ನಂಬರನ್ನು ಕೊಟ್ಟು ಗೆಟ್ ಡೇಟಾ ಅಂತ ಕೊಟ್ಟಿದ್ದೀರಾ ಅಂತ ಅಂದರೆ ಕ್ಲಿಯರಾಗಿ ನಿಮ್ಮ ಎಲ್ಲ ಒಂದು ಡೀಟೇಲ್ಸ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ನೀವು ಫರ್ದರ್ ಸ್ಟೆಪ್ಪಿಗಾದರೆ ಹೋಗ್ಬೋದು ಆಗಿರುತ್ತೆ. ಈ ವರ್ಷ ಹೊಸದಾಗಿ ಜಾಯ್ನ್ ಆಗಿರುವಂಥ ಸ್ಟೂಡೆಂಟ್ಸು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಈಗ ಅಪ್ಲೈ ಮಾಡ್ಬೋದು ಆಗಿದೆ. ಬಟ್ PG ಕೌನ್ಸಿಲಿಂಗು ರೀಸೆಂಟಾಗಿ ಕಂಪ್ಲೀಟ್ ಆಗಿರುವಂಥದ್ದು, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗು ರೀಸೆಂಟಾಗಿ PG ಕೋರ್ಸಸ್ ಅವ್ರಿಗೆ ಆಗಿರೋದು. ಸೊ ನೀವು ಒಂದ್ಸಲಿ ಟ್ರೈ ಮಾಡಿ. ಇಲ್ಲ ಆಗಿಲ್ಲ ಅಂತ ಅಂದರೆ ನಿಮ್ಮದು ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂಡರಲ್ಲೇ ಬರುತ್ತೆ ನಿಮ್ಮ ಒಂದು ಕೋರ್ಸಸ್ಗಳು. ನೀವು ನೋಡಿ ಆಗಿಲ್ಲ ಅಂತ ಅಂದರೆ ಒಂದಷ್ಟು ದಿನ ಬಿಟ್ಟು ಟ್ರೈ ಮಾಡಿ, ಓಕೆನಾ? ಒಂದು 5 ಡೇಸು 6 ಡೇಸು ಬಿಟ್ಟು ಟ್ರೈ ಮಾಡ್ತೀರಿ. ನಿಮ್ಗೆ ಖಂಡಿತವಾಗ್ಲೂ USN ನಂಬರ್ ಬರೋಷ್ಟೊಳಗಡೆ ಸ್ಕಾಲರ್ಶಿಪ್ ಅನ್ನಂತೂ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ವಿತೌಟ್ USN ಅಪ್ಲೈ ಮಾಡ್ಕೊಳ್ಳಿ. ಮುಂದಿನ ವರ್ಷ ಬೇಕಿದ್ರೆ USN ನಂಬರನ್ನು ಕೊಡ್ಬೋದು, ಏನು ತೊಂದರೆ ಆಗೋದಿಲ್ಲ. ಸ್ಕಾಲರ್ಶಿಪ್ ಅಮೌಂಟು ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ಆ್ಯಂಡ್ ನೀವು ಸ್ಟೂಡೆಂಟ್ಸು ಕೇಳ್ಬೋದು, ನಾನೀಗ ಒಂದು 5th ಸೆಮ್ಮಲ್ಲಿ ಓದ್ತಿದ್ದೀನಿ, ನನಗೆ ಇನ್ನೂ 4th ಸೆಮ್ ರಿಸಲ್ಟ್ಸೇ ಅನೌನ್ಸ್ ಆಗಿಲ್ಲ, ನಾನು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಆಗುತ್ತಾ ಅಂತ ಅಂದ್ರೆ ನಿಮಗೆ ನೋಡಿ ಲಾಸ್ಟ್ ಸೆಮ್ ರಿಸಲ್ಟ್ಸ್ ಏನಾದರೂ ಅನೌನ್ಸ್ ಮಾಡಿಲ್ಲ ಅಂತಂದರೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋ ಟೈಮಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಆದರೆ ಫೆಚ್ ಆಗೋದಿಲ್ಲ. ಆ್ಯಂಡ್ ಕೆಲವೊಂದಿಷ್ಟು ಕಾಲೇಜಸ್ಗಳಲ್ಲಿ, ಕೆಲವೊಂದಿಷ್ಟು ಯೂನಿವರ್ಸಿಟಿಗಳಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಲಾಸ್ಟ್ ಸೆಮ್ ರಿಸಲ್ಟ್ಸ್ ಬರೋದು ಲೇಟ್ ಆದ್ರೂ ಯಾವಾಗ ನಿಮ್ಮ ಒಂದು USN ನಂಬರನ್ನು ಹಾಕ್ತೀರಾ, USN ನಂಬರನ್ನು ಹಾಕಿದಾಗ ನಿಮ್ಮ ಒಂದು ಎಲ್ಲ ಒಂದು ಡೀಟೇಲ್ಸ್ ಶೋ ಆಗ್ತಿದ್ದಾವೆ. ಸೊ ಯಾರ್ದೆಲ್ಲ ಶೋ ಆಗ್ತಿದೆಯೋ ಇಂಥ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಕೊಳ್ಳಿ, ಯಾವುದೇ ಥರದ ತೊಂದರೆ ಆದರೆ ಆಗೋದಿಲ್ಲ. ಸೊ ನೀವು ಎಲ್ಲರೂ ಒಂದು ಕೆಲಸ ಮಾಡಿ, ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದಕ್ಕೆ ಹೋಗ್ತೀರಿ, ಎಲ್ಲ ಸ್ಟೆಪ್ಸು ಕಂಪ್ಲೀಟ್ ಆಗುತ್ತಾ ಅನ್ನೋದನ್ನು ಒಂದೇ ನೀವು ಮೈಂಡಲ್ಲಿ ಇಟ್ಕೊಳ್ಳಿ, ಓಕೆನಾ? ನಂದು ರಿಸಲ್ಟೇ ಬಂದಿಲ್ಲ, ಇಲ್ಲ ಅಂತಂದರೆ ನಂದು ಅಪ್ಡೇಟ್ ಆಗಿಲ್ಲ, ಇನ್ನೊಂದು ಅಲ್ಲ. ನಿಮ್ಗೆ ಅಲ್ಲಿ ಅಪ್ಡೇಟ್ ಆಗಿದ್ರೆ ಪ್ರತಿಯೊಂದನ್ನು ವೆಬ್ಸೈಟಲ್ಲೇ ತೋರಿಸುತ್ತೆ. ಈಗ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡೋ ಟೈಮಲ್ಲಿ ಸ್ಟೆಪ್ 1 ಕಂಪ್ಲೀಟ್ ಆಗುತ್ತೆ. ನೀವು ಸ್ಟೆಪ್ 2 ಅಲ್ಲಿ ಏನು ಮಾಡಬೇಕು, ನಿಮ್ಮ ಒಂದು ಅಕಾಡೆಮಿಕ್ ಡೀಟೇಲ್ಸ್ ಹಾಕೋವಾಗ ತುಂಬ ಜನ ಸ್ಟೂಡೆಂಟ್ಸು ಪ್ರಾಬ್ಲಮನ್ನು ಫೇಸ್ ಮಾಡ್ತಿರೋದು. ಅಕಾಡೆಮಿಕ್ ಡೀಟೇಲ್ಸಲ್ಲಿ ಇಯರ್ ಆಫ್ ಅಡ್ಮಿಷನ್ ಯಾವಾಗ, ನಿಮ್ಮ
ಒಂದು ಕೌನ್ಸಿಲಿಂಗ್ ನಂಬರ್ ಏನು, ಇಲ್ಲ ಅಂತಂದರೆ ನೀವು ವಿತೌಟ್ ಕೌನ್ಸಿಲಿಂಗ್ ಹೋಗಿದ್ದೀರಾ, ಮ್ಯಾನೇಜ್ಮೆಂಟಲ್ಲಿ ಸೇರ್ಕೊಂಡಿದ್ದೀರಲ್ಲ, ಆಪ್ಷನ್ಸ್ ಕಾಣುತ್ತಲ್ವ, ಎಲ್ಲ ಕ್ಲಿಕ್ ಮಾಡ್ಕೊಂಡು ಹೋಗಿ ನಿಮ್ಮ ಹತ್ರ ಇರುವಂಥ US ನಂಬರ್ಸ್ ಇದ್ದರೆ US ನಂಬರ್ಸನ್ನು ಹಾಕಿ, ಹೊಸದಾಗಿ ಜಾಯ್ನ್ ಆಗಿರುವಂಥ ಸ್ಟೂಡೆಂಟ್ಸು US ನಂಬರ್ ಇಲ್ಲ ಅಂತ ಹೇಳ್ಬಿಟ್ಟು ಕೌನ್ಸಿಲಿಂಗ್ ನಂಬರನ್ನು ಹಾಕಿ ಸ್ಕಾಲರ್ಶಿಪ್ಪನ್ನು ಆದರೆ ಅಪ್ಲೈ ಮಾಡ್ಕೋಬೋದು ಆಗಿರುತ್ತೆ. ಹೋಪ್ ಇವತ್ತಿನ ಈ ವಿಡಿಯೋ ನೋಡ್ತಿರೋಂಥ ಎಲ್ಲ ಸ್ಟೂಡೆಂಟ್ಸು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆನಾ, ಯಾಕಂತ ಅಂದರೆ ನೀವು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿಲ್ಲ ಅಂತಂದ್ರೂ ಒಂದು ಟ್ರೈ ಆದರೂ ಮಾಡಿರ್ತೀರ ಸ್ಕಾಲರ್ಶಿಪ್ಪನ್ನು ಹಾಕೋದಕ್ಕೆ. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಯಾರೆಲ್ಲ ನೀವು ಪೆಂಡಿಂಗಲ್ಲಿದ್ದರೆ ಹೋಗಿ ಸೆಕೆಂಡ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆನಾ, ಫರ್ದರ್ ಇನ್ನೂ ಏನಾದ್ರು ಡೌಟ್ ಇದ್ದರೆ ಅಥವಾ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡುವಾಗ ಯಾವುದಾದ್ರೂ ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಬಟ್ ಸ್ಟೂಡೆಂಟ್ಸಲ್ಲಿ ಮಾಡೋ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ವೆಬ್ಸೈಟಲ್ಲಿ ಇನ್ನೂ 20ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ, ಬಿಡು ಅಪ್ಲೈ ಮಾಡ್ಕೊಳ್ಳೋಣ ಅನ್ನೋವಂಥ ಮೈಂಡ್ಸೆಟ್ಟಲ್ಲಿ ಇರಲೇಬೇಡಿ. ಯಾಕಂತಂದರೆ ಈ ಒಂದು ಲಾಸ್ಟ್ ಡೇಟನ್ನು ಮುಂದೆ ಎಕ್ಸ್ಟೆಂಡ್ ಮಾಡದೇನೂ ಸಹ ಇರ್ಬೋದು. ಓಕೆನಾ, ಯಾಕೆ ನಾನು ಇದನ್ನು ಹೇಳ್ತಿದ್ದೀನಿ ಅಂತಂದರೆ 23-24 ಅಕಾಡೆಮಿಕ್ ಇಯರಲ್ಲಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಸ್ಟೂಡೆಂಟ್ಸ್ಗೆ ಫೆಬ್ರವರಿಗೆ ಒಂದು ಲಾಸ್ಟ್ ಡೇಟನ್ನು ಕೊಟ್ಟಿದ್ರು. ಓಕೆನಾ, 24ಅಲ್ಲಿ ಈ ಒಂದು ಯಾವಾಗ ಫೆಬ್ರವರಿಗೆ ಲಾಸ್ಟ್ ಡೇಟನ್ನು ಕೊಟ್ಟಿದ್ರು, ಮತ್ತೆ ಅದನ್ನು ಎಕ್ಸ್ಟೆಂಡ್ ಮಾಡಲೇ ಇಲ್ಲ. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು, ಸೋ ಮೆನಿ ಸ್ಟೂಡೆಂಟ್ಸು ಈಗ ಸ್ಕಾಲರ್ಶಿಪ್ ಪಡ್ಕೊಂಡೇ ಇಲ್ಲ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ. ಸೊ ಇದು ನಿಮ್ಮ ಒಂದು ಲಕ್ಕಿ ಅಂತಲೇ ಹೇಳ್ಬೋದು. 24-25ನೇ ಸಾಲಿನಿಗೆ ಈ ವರ್ಷ ಇನ್ನೂ ಸಹ ನಿಮಗೆ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿರುವಂಥದ್ದು. 20ನೇ ತಾರೀಕುವರೆಗೂ ಟೈಮ್ ಇದೆ, ಇನ್ನು ಅಪ್ರಾಕ್ಸಿಮೇಟ್ಲಿ 10 ಡೇಸ್ ಆದರೆ ಪೆಂಡಿಂಗ್ ಇರುವಂಥದ್ದು. ಸೊ ಆದಷ್ಟು ಬೇಗ ನಿಮ್ಮ ಎಲ್ಲ ಒಂದು ಸ್ಕಾಲರ್ಶಿಪ್ಸನ್ನು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದ್ರಲ್ಲಿ ನಾನು ಯಾವುದಾದ್ರೂ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀನಿ, ಅಪ್ಲೈ ಮಾಡೋಕ್ಕೆ ಆಗ್ತಿಲ್ಲ ಅಂತ ಅಂದರೆ ಜಸ್ಟ್ ನನಗೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಫಾಲೋ ಮಾಡಿ, ಮೆಸೇಜ್ ಮಾಡಿ, ನಿಮ್ಮ ಒಂದು ಡೌಟನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.